ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾಹ್ಯಾಕಾಶದ ಕೆಲವು ಅದ್ಭುತ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇದುವರೆಗೆ ಎಷ್ಟು ಅದ್ಭುತಗಳು ಮಾಡಿದೆ ಅಂತ ನಮ್ಗೆಲ್ಲ ಗೊತ್ತು. ಇದು ಲಾಂಚ್ ಆಗಿ ಇವತ್ತಿಗೆ ಸುಮಾರು 32 ವರ್ಷಗಳಾಗ್ತಿದೆ. ಅಂದ್ರೆ ಇದನ್ನ ಏಪ್ರಿಲ್ 24, 1990ರಲ್ಲಿ ನಾಸಾ ಸ್ಪೇಸ್ ಶಟಲ್ ಡಿಸ್ಕವರಿ ಅನ್ನೋ ರಾಕೆಟ್ ಮೂಲಕ ಕೆನೆಡಿ ಸ್ಪೇಸ್ ಸೆಂಟರ್ ಇಂದ ಲಾಂಚ್ ಮಾಡಿತು. ಈ ಹಬಲ್ ಟೆಲಿಸ್ಕೋಪ್ ಈ ಬ್ರಹ್ಮಾಂಡದ ವಯಸ್ಸು 13.8 ಶತಕೋಟಿ ವರ್ಷಗಳು ಅಂತ, ಹಾಗೆ ಪ್ಲೂಟೋ ಸುತ್ತ ತಿರುಗುತ್ತಿರೋ ನಿಕ್ಸ್ ಮತ್ತು ಹೈಡ್ರಾ ಮೂನ್ಸ್ ಅನ್ನ, ಈ ಬ್ರಹ್ಮಾಂಡ ಎಷ್ಟು ವೇಗವಾಗಿ ಎಕ್ಸ್ಪೆಂಡ್ ಆಗ್ತಿದೆ ಅಂತ, ಅಂಡ್ ಹಾಗೆ ಇನ್ನೂ ಕೆಲವು ಸಾವಿರಾರು ಡಿಸ್ಕವರೀಸ್ ಅನ್ನ ಮಾಡಿದೆ. ಆದ್ರೆ ಈ ಹಬಲ್ ಟೆಲಿಸ್ಕೋಪ್ ಮಾರ್ಚ್ 30, 2022ರಲ್ಲಿ ಈ ಬ್ರಹ್ಮಾಂಡದ ಅತ್ಯಂತ ಹಳೆಯ ನಕ್ಷತ್ರವನ್ನ ಕಂಡುಹಿಡಿಯಿತು. ಅದರ ಹೆಸರು ಎರೆಂಡೆಲ್. ಇದನ್ನ WHL 0137-LS ಅಂತ ಕೂಡ ಕರೀತಾರೆ. ಈ ಎರೆಂಡೆಲ್ ನಕ್ಷತ್ರವನ್ನ ಕಂಡುಹಿಡಿಯೋದಿಕ್ಕೂ ಮೊದಲು ನಮ್ಮ ವಿಜ್ಞಾನಿಗಳು ಡಿಸ್ಕವರ್ ಮಾಡಿದ್ದ ಬ್ರಹ್ಮಾಂಡದ ಹಳೆಯ ಮತ್ತು ನಮ್ಮ ಭೂಮಿಗೆ ದೂರದ ನಕ್ಷತ್ರ ಮ್ಯಾಕ್ಸ್ J1149 ಲೆನ್ಸ್ಡ್ ಸ್ಟಾರ್ 1. ಇದನ್ನ ಇಕಾರಸ್ ಅಂತ ಕೂಡ ಕರೀತಾರೆ. ಇದೊಂದು ಬ್ಲೂ ಸೂಪರ್ ಜೈಂಟ್ ಸ್ಟಾರ್. ಸರಿ, ಈಗ ಎರೆಂಡೆಲ್ ನಕ್ಷತ್ರದ ವಿಷಯಕ್ಕೆ ಬಂದ್ರೆ, ಇದು ನಮ್ಮ ಭೂಮಿಗೆ ಸುಮಾರು 28 ಬಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಸಿಟಸ್ ಕನ್ಸ್ಟಿಲೇಷನ್ ಅಲ್ಲಿ ಇದೆ. ಇದೇ ಇದುವರೆಗೆ ನಮ್ಮ ಖಗೋಳ ವಿಜ್ಞಾನಿಗಳು ಕಂಡುಹಿಡಿದ ನಮ್ಮ ಭೂಮಿಗೆ ಅತ್ಯಂತ ದೂರದ ನಕ್ಷತ್ರ. ಬಿಗ್ ಬ್ಯಾಂಗ್ ನಡೆದ 90 ಕೋಟಿ ವರ್ಷಗಳ ನಂತರ ಈ ನಕ್ಷತ್ರ ತಯಾರಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಂದ್ರೆ ಇದು ತುಂಬಾ ಡಿಸ್ಟೆನ್ಸ್ ಅಲ್ಲಿರೋ ಸ್ಟಾರ್ ಮಾತ್ರವಲ್ಲ, ಇದು ಬ್ರಹ್ಮಾಂಡ ತಯಾರಾದ ಅಂದ್ರೆ ಅರ್ಲಿಯಸ್ಟ್ ನಕ್ಷತ್ರಗಳಲ್ಲಿ ಒಂದಾಗಿದೆ. ಈ ನಕ್ಷತ್ರದ ಬೆಳಕು ನಮ್ಮ ಭೂಮಿಗೆ ತಲುಪೋದಿಕ್ಕೆ ಸುಮಾರು 12.9 ಶತಕೋಟಿ ವರ್ಷಗಳ ಸಮಯ ತೆಗೆದುಕೊಂಡಿದೆ. ಅಂದ್ರೆ ವರ್ಷಕ್ಕೆ 9,46,000 ಕೋಟಿ ಕಿಲೋಮೀಟರ್ಸ್ ಪ್ರಯಾಣಿಸೋ ಲೈಟ್ ಕೂಡ ಈ ಎರೆಂಡೆಲ್ ನಕ್ಷತ್ರದಿಂದ ನಮ್ಮ ಭೂಮಿಗೆ ತಲುಪೋದಿಕ್ಕೆ 12.9 ಶತಕೋಟಿ ವರ್ಷಗಳ ಸಮಯ ತೆಗೆದುಕೊಂಡಿದೆ. ಅಂದ್ರೆ ಈ ನಕ್ಷತ್ರ ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿರ್ಬೇಕು ಅಂತ ನೀವೇ ಒಂದ್ಸಲ ಊಹಿಸಿಕೊಳ್ಳಿ. ಈ ನಕ್ಷತ್ರ ನಮ್ಮ ಸೂರ್ಯನಿಗಿಂತ 50 ಪಟ್ಟು ಹೆಚ್ಚು ಮ್ಯಾಸಿವ್ ಆಗಿ ಮತ್ತು ನಮ್ಮ ಸೂರ್ಯನ ಬ್ರೈಟ್ನೆಸ್ ಗಿಂತ ಕೆಲವು ಲಕ್ಷಾಂತರ ಪಟ್ಟು ಹೆಚ್ಚು ಬ್ರೈಟ್ನೆಸ್ ಅನ್ನ ಹೊಂದಿದೆ. ಆದ್ರೆ ಇದಕ್ಕಿಂತ ದೂರದಲ್ಲಿ ನಕ್ಷತ್ರಗಳೇ ಇಲ್ಲ ಅಂತಲ್ಲ, ಆದ್ರೆ ಆ ನಕ್ಷತ್ರಗಳು ನಮ್ಮ ಟೆಲಿಸ್ಕೋಪ್ಸ್ಗೆ ಇನ್ನೂ ಡಿಟೆಕ್ಟ್ ಆಗಿಲ್ಲ ಅಷ್ಟೇ. ಗೈಸ್, ಮುಂದಿನ ಫ್ಯಾಕ್ಟ್ಗೆ ಹೋಗೋಕ್ಕೂ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್. ಅದೇನಂದ್ರೆ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಈ ಪ್ರಪಂಚದಲ್ಲಿ ಕೇವಲ ಒಳ್ಳೇದಾಗ್ಲಿ ಅಥವಾ ಕೇವಲ ಕೆಟ್ಟದಾಗ್ಲಿ ಯಾವತ್ತೂ ಇರೋದಿಲ್ಲ. ಅವೆರಡು ಯಾವತ್ತೇ ಆಗ್ಲಿ ಮಿಕ್ಸ್ ಆಗಿ ಇರ್ತವೆ. ಅದು ಭೂಮಿ ತಯಾರಾಗೋ ಸಮಯದಲ್ಲಾಗ್ಲಿ ಅಥವಾ ಭೂಮಿ ಅಂತ್ಯವಾಗೋ ಸಮಯದಲ್ಲಾಗ್ಲಿ ಅವೆರಡು ಖಚಿತವಾಗ್ಲೂ ಇರ್ತವೆ. ಇದೇ ಫಾರ್ಮುಲಾವನ್ನ ಈ ಯೂನಿವರ್ಸ್ಗೆ ಅಪ್ಲೈ ಮಾಡಿ ನೋಡಿದರೆ ಈ ಯೂನಿವರ್ಸ್ ನಲ್ಲಿ ಮ್ಯಾಟರ್ ಎಷ್ಟು ಇದೆಯೋ ಆಂಟಿ ಮ್ಯಾಟರ್ ಕೂಡ ಅಷ್ಟೇ ಇದೆ ಎಂದು. ಆದ್ರೆ ಆ ಆಂಟಿ ಮ್ಯಾಟರ್ ಅನ್ನ ನಾವು ಕಂಡು ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಅಂತ ತುಂಬಾ ಸಲ ಕೇಳ್ತಾ ಇರ್ತೀವಿ. ಆದ್ರೆ ರೀಸೆಂಟ್ ಆಗಿ ಮಾಡಿದ ಕೆಲವು ಅಧ್ಯಯನಗಳಲ್ಲಿ ಆಂಟಿ ಮ್ಯಾಟರ್ ಗೆ ಸಂಬಂಧಿಸಿದ ನಿರ್ಣಾಯಕವಾದ ವಿಷಯಗಳನ್ನ ಆಸ್ಟ್ರೋನಮರ್ಸ್ ಕಂಡು ಹಿಡಿದರು. ಸೊ ಈ ಯೂನಿವರ್ಸ್ ನಲ್ಲಿ ಆಂಟಿ ಮ್ಯಾಟರ್ ಇಲ್ಲ ಅಂತ ನಾವು ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಈ ಆಂಟಿ ಮ್ಯಾಟರ್ ಅನ್ನ ನಮ್ಮ ವಿಜ್ಞಾನಿಗಳು ಭೂಮಿ ಮೇಲೆ ಅಡ್ವಾನ್ಸ್ಡ್ ಪಾರ್ಟಿಕಲ್ ಆಕ್ಸಿಲರೇಟರ್ ಲ್ಯಾಬ್ ನಲ್ಲಿ ತಯಾರಿಸುತ್ತಿದ್ದಾರೆ. ಆದ್ರೆ ಅದು ಕೂಡ ಕೇವಲ ಗ್ರಾಮ್ಸ್ ನಲ್ಲಿ ಮಾತ್ರ ಪ್ರೊಡ್ಯೂಸ್ ಮಾಡಲು ಸಾಧ್ಯ. ಅಂಡ್ ಅದರ ಬೆಲೆ ಸುಮಾರು 62.2 ಟ್ರಿಲಿಯನ್ಸ್ ಇರುತ್ತೆ. ಸೊ ನಾವು ಆಂಟಿ ಮ್ಯಾಟರ್ ಅನ್ನ ತಯಾರಿಸಿದರೆ ಈ ಯೂನಿವರ್ಸ್ ನಲ್ಲಿ ಖಚಿತವಾಗ್ಲೂ ಆಂಟಿ ಮ್ಯಾಟರ್ ಇದೆ ಎಂದರ್ಥ. ಆದ್ರೆ ಮ್ಯಾಟರ್ ನ ನೋಡಿದಂತೆ ಆಂಟಿ ಮ್ಯಾಟರ್ ಅನ್ನ ಯಾಕೆ ನೋಡಲು ಸಾಧ್ಯವಾಗುತ್ತಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ. ಅಟ್ಲೀಸ್ಟ್ ಈ ಆಂಟಿ ಮ್ಯಾಟರ್ ಅನ್ನ ಇಂಡೈರೆಕ್ಟ್ ಆಗಿ ಕೂಡ ನಾವು ಈ ಯೂನಿವರ್ಸ್ ನಲ್ಲಿ ಡಿಟೆಕ್ಟ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ್ರೆ ಅದಕ್ಕಿಂತ ಮೊದಲು ಆಂಟಿ ಮ್ಯಾಟರ್ ಇಂದ ನಮ್ಗೇನು ಉಪಯೋಗ ಅಂತ ನೀವು ಕೇಳಬಹುದು. ಗೈಸ್, ಒಂದು ವೇಳೆ ನಾವು ಈ ಆಂಟಿ ಮ್ಯಾಟರ್ ಅನ್ನ ಹೆಚ್ಚಿನ ಮೊತ್ತದಲ್ಲಿ ಕಂಡು ಹಿಡಿದರೆ ಆಗ ಮಾನವ ಟೆಕ್ನಾಲಜಿಯಲ್ಲಿ ತುಂಬಾ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಆಗಿ ಬದಲಾಗುವ ಸಾಧ್ಯತೆಗಳಿವೆ. ಯಾಕಂದ್ರೆ ಈ ಆಂಟಿ ಮ್ಯಾಟರ್ ಅನ್ನೋದು ನಾರ್ಮಲ್ ಮ್ಯಾಟರ್ ದೊಂದಿಗೆ ಸೇರಿದರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತೆ. ಅಂದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿ ಅನ್ನೋದು ರಿಲೀಸ್ ಆದ್ರೆ ಅದನ್ನ ಮಾನವ ವಾಹನಗಳನ್ನಾಗ್ಲಿ ಮಿಷಿನ್ಸ್ ಗಳನ್ನಾಗ್ಲಿ ನಡೆಸೋದಕ್ಕೆ ಉಪಯೋಗಿಸುತ್ತಾನೆ. ಸೊ ಆಂಟಿ ಮ್ಯಾಟರ್ ಇಂದ ಈಗಿರೋ ರಾಕೆಟ್ಸ್ ಗಿಂತ
ಕೆಲವು ಸಾವಿರಾರು ಪಟ್ಟು ಹೆಚ್ಚು ಸ್ಪೀಡ್ ಇಂದ ಪ್ರಯಾಣಿಸಬಹುದು. ಒಂದು ರೀತಿ ಹೇಳ್ಬೇಕು ಅಂದ್ರೆ ನಾವು ನಮ್ಮ ಭೂಮಿಯನ್ನ ಹಾಗೂ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ಕೂಡ ದಾಟಿ ಇಡೀ ಈ ನಮ್ಮ ಗ್ಯಾಲಕ್ಸಿಯನ್ನ ಕೂಡ ಆಕ್ರಮಿಸಿಕೊಳ್ಳಬಹುದು. ಅಂಡ್ ಹಾಗೆ ಮಾನವ ಎನರ್ಜಿಯನ್ನ ಒಳ್ಳೆ ಕೆಲಸಗಳಿಗೆ ಹೇಗೆ ಉಪಯೋಗಿಸುತ್ತಾನೋ ಕೆಟ್ಟ ಕೆಲಸಗಳಿಗೂ ಕೂಡ ಅದೇ ರೀತಿ ಉಪಯೋಗಿಸುತ್ತಾನೆ. ಅಂದ್ರೆ ಈ ಆಂಟಿ ಮ್ಯಾಟರ್ ಇಂದ ಪವರ್ಫುಲ್ ವೆಪನ್ಸ್ ಅನ್ನ ಕೂಡ ತಯಾರಿಸಬಹುದು. ಆದ್ರೆ ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನೇ ಈಗಿನವರೆಗೂ ರಾಕೆಟ್ ಟೆಕ್ನಾಲಜಿಯಲ್ಲಿ ಉಪಯೋಗಿಸಲಿಲ್ಲ. ಅಂತಹದು ಆಂಟಿ ಮ್ಯಾಟರ್ ಅನ್ನ ಉಪಯೋಗಿಸಬೇಕು ಅಂದ್ರೆ ಅದು ಫ್ಯೂಚರ್ ಜನರೇಷನ್ ನವರಿಗೆ ಮಾತ್ರ ಪಾಸಿಬಲ್ ಆಗುತ್ತೆ. ಆದ್ರೆ ಈ ನ್ಯೂಕ್ಲಿಯರ್ ಎನರ್ಜಿಯನ್ನ ರಾಕೆಟ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿಕೊಳ್ಳದಿದ್ದರೂ ವೆಪನ್ಸ್ ಅಲ್ಲಿ ಉಪಯೋಗಿಸಿಕೊಂಡಿದ್ದೇವೆ. ಸೊ ಆಂಟಿ ಮ್ಯಾಟರ್ ಇಂದ ಅದಕ್ಕಿಂತ ಪವರ್ಫುಲ್ ವೆಪನ್ಸ್ ಅನ್ನ ನಾವು ತಯಾರಿಸಬಹುದು. ಸೊ ಇದನ್ನ ನೋಡಿ ಈ ಆಂಟಿ ಮ್ಯಾಟರ್ ಎಷ್ಟು ವ್ಯಾಲ್ಯೂಬಲ್ ಅಂತ ಅರ್ಥ ಮಾಡಿಕೊಳ್ಳಬಹುದು. ಸೊ ಇಂತಹ ಆಂಟಿ ಮ್ಯಾಟರ್ ಅನ್ನ ಕಂಡುಹಿಡಿಯಲು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಆಲ್ಫಾ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರೋಮೀಟರ್ ಅನ್ನ ಅಳವಡಿಸಿದ್ದಾರೆ. ಸೊ ಇದರ ಸಹಾಯದಿಂದ ಈ ಬ್ರಹ್ಮಾಂಡದಲ್ಲಿ ಎಲ್ಲಾದ್ರೂ ಆಂಟಿ ಮ್ಯಾಟರ್ ಗೆ ಸಂಬಂಧಪಟ್ಟ ಸ್ಯಾಂಪಲ್ಸ್ ಅನ್ನ ಗುರುತಿಸುವ ರೀತಿ ತಯಾರಿಸಿದ್ದಾರೆ. ಆದ್ರೆ ಈ ಇನ್ಸ್ಟ್ರೂಮೆಂಟ್ ಮೂಲಕ ರೀಸೆಂಟ್ ಆಗಿ ಅಂತರಿಕ್ಷದಲ್ಲಿ ಕೆಲವು ಆಂಟಿ ಹೀಲಿಯಂ ನ್ಯೂಕ್ಲಿಯರ್ಸ್ ಅನ್ನ ಡಿಟೆಕ್ಟ್ ಮಾಡಿದರು ನಮ್ಮ ವಿಜ್ಞಾನಿಗಳು. ಈ ಆಂಟಿ ಹೀಲಿಯಂ ಅನ್ನೋದು ಈ ಯೂನಿವರ್ಸ್ ಅಲ್ಲಿ ಕೆಲವು ನಕ್ಷತ್ರಗಳು ಆಂಟಿ ಮ್ಯಾಟರ್ ಇಂದ ಕೂಡ ತಯಾರಾಗಿರ್ತವೆ ಅಂತ ಹೇಳುತ್ತೆ. ಅಷ್ಟೇ ಅಲ್ಲದೆ ಆಂಟಿ ಮ್ಯಾಟರ್ ಇಂದ ಈವನ್ ಗ್ಯಾಲಕ್ಸಿಗಳು ಕೂಡ ಈ ಯೂನಿವರ್ಸ್ ನಲ್ಲಿ ಫಾರ್ಮ್ ಆಗಿರ್ತವೆ ಅಂತ ಪ್ರಿಡಿಕ್ಟ್ ಮಾಡ್ತಿದೆ. ಅದಕ್ಕೆ ಕಾರಣ ಅಂತಹ ಆಂಟಿ ಮ್ಯಾಟರ್ ನಕ್ಷತ್ರಗಳಾಗ್ಲಿ ಆಂಟಿ ಮ್ಯಾಟರ್ ಗ್ಯಾಲಕ್ಸಿಗಳಾಗ್ಲಿ ಈ ಯೂನಿವರ್ಸ್ ನಲ್ಲಿ ಇದ್ರೆ ಮಾತ್ರ ಇಂತಹ ಆಂಟಿ ಹೀಲಿಯಂ ತಯಾರಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆದ್ರೆ ಈ ಆಂಟಿ ಮ್ಯಾಟರ್ ನಾರ್ಮಲ್ ಮ್ಯಾಟರ್ ದೊಂದಿಗೆ ಸೇರಿದಾಗ ಭಾರಿ ವಿಸ್ಫೋಟನೆ ಸಂಭವಿಸುತ್ತೆ ಅಂತ ನಾವು ಅನ್ಕೊಂಡ್ವಿ. ಸೊ ಅಂತಹ ಮ್ಯಾಸಿವ್ ಎಕ್ಸ್ಪ್ಲೋಷನ್ಸ್ ಅನ್ನ ನಾವು ಕಂಡು ಹಿಡಿದರೆ ಅಲ್ಲಿ ಆಂಟಿ ಮ್ಯಾಟರ್ ಇದೆ ಅಂತ ಒಂದು ಪಾಸಿಬಿಲಿಟಿಯಾಗಿ ಅಂದಾಜಿಸಬಹುದು. ಆದ್ರೆ ಅವು ಖಚಿತವಾಗ್ಲೂ ಆಂಟಿ ಮ್ಯಾಟರ್ ದಿಂದಲೇ ಎಕ್ಸ್ಪ್ಲೋಡ್ ಆಗಿವೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಸ್ಟೀಫೆನ್ ಹಾಕಿಂಗ್ ಅವರು ಒಂದು ಭಾರಿ ಸ್ಫೋಟದಿಂದಲೇ ಅವು ನಾಶವಾಗ್ತವೆ ಅಂತ ಹೇಳಿದರು. ಸೊ ನಾವು ಕಂಡು ಹಿಡಿಯೋ ಆ ಮ್ಯಾಸಿವ್ ಎಕ್ಸ್ಪ್ಲೋಷನ್ಸ್ ಬ್ಲಾಕ್ ಹೋಲ್ಸ್ ನ ಡೆತ್ ಕೂಡ ಆಗಿರಬಹುದು. ಸೊ ಅಂತಹ ಭಾರಿ ಎಕ್ಸ್ಪ್ಲೋಷನ್ಸ್ ಅನ್ನ ಈ ಯೂನಿವರ್ಸ್ ನಲ್ಲಿ ತುಂಬಾನೇ ಕಂಡು ಹಿಡಿದಿದ್ದಾರೆ ನಮ್ಮ ಖಗೋಳ ವಿಜ್ಞಾನಿಗಳು. ಆದ್ರೆ ಅವು ಯಾಕೆ ನಡೆದಿವೆ ಅಂತ ಮಾತ್ರ ಎಕ್ಸಾಕ್ಟ್ ಆಗಿ ಇದುವರೆಗೂ ಗೊತ್ತಿಲ್ಲ. ಅಂಡ್ ಆ ಎಕ್ಸ್ಪ್ಲೋಷನ್ಸ್ ಅನ್ನ ನಮ್ಮ ವಿಜ್ಞಾನಿಗಳು ಗಾಮಾ-ರೇ ಬರ್ಸ್ಟ್ ಅಂತ ಕರೀತಾರೆ. ಸೊ ಈಗಿನವರೆಗೆ ಕಂಡು ಹಿಡಿದ ಗಾಮಾ-ರೇಸ್ ಅನ್ನೋವು ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಕೊಲಿಷನ್ ಇಂದ ಕೂಡ ಪ್ರೊಡ್ಯೂಸ್ ಆಗ್ತವೆ. ಸೊ ಅಲ್ಲಿ ಖಚಿತವಾಗ್ಲೂ ಆಂಟಿ ಮ್ಯಾಟರ್ ಇಂದ ತಯಾರಾದ ನಕ್ಷತ್ರಗಳಿರೋ ಸಾಧ್ಯತೆಗಳಿವೆ ಅಂತ ಆಸ್ಟ್ರೋನಮರ್ಸ್ ಅಂದಾಜಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಿನವರೆಗೆ ಸ್ಪೇಸ್ ಟೆಲಿಸ್ಕೋಪ್ಸ್ ಮೂಲಕ ಕಂಡು ಹಿಡಿದ ಗಾಮಾ-ರೇಸ್ ನ ನೋಡಿ ಪ್ರತಿ 10 ಲಕ್ಷ ನಕ್ಷತ್ರಗಳಲ್ಲಿ 2 ಅಥವಾ 3 ಆಂಟಿ ಮ್ಯಾಟರ್ ನಕ್ಷತ್ರಗಳಿರ್ತವೆ ಅಂತ ಹೇಳ್ತಿದ್ದಾರೆ. ಅಂಡ್ ಅಂತಹ ಆಂಟಿ ಮ್ಯಾಟರ್ ನಕ್ಷತ್ರಗಳು ನಮ್ಮ ಭೂಮಿಗೆ ಹತ್ತಿರದಲ್ಲಿ ಸುಮಾರು 14 ಇರಬಹುದು ಅಂತ ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಆದ್ರೆ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಮ್ಯಾಟರ್ ಹೇಗೆ ತಯಾರಾಯ್ತು ಆಂಟಿ ಮ್ಯಾಟರ್ ಕೂಡ ಅದಕ್ಕೆ ಸಮಾನವಾಗಿ ಕ್ರಿಯೇಟ್ ಆಗಿರಬೇಕು. ಅದರ ಅರ್ಥ ನಮ್ಮ ಯೂನಿವರ್ಸ್ ಜೊತೆನೆ ಅದಕ್ಕೆ ಸಮಾನವಾಗಿ ಒಂದು ಆಂಟಿ ಮ್ಯಾಟರ್ ಯೂನಿವರ್ಸ್ ನಮ್ಮ ಯೂನಿವರ್ಸ್ಗೆ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಇರುತ್ತೆ ಅಂತ ಕೆಲವು ಥಿಯರಿಗಳು ಹೇಳ್ತಿವೆ. ಅಂಡ್ ಅದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಕೂಡ ಮಾಡಿದ್ದೇನೆ. ಅದರ ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.